प्रदेशच्या प्रयागराज येथे सुरू असलेल्या कुंभमेळ्यासाठी सरकारच्या निधीतून आमदार अभ्यास दौऱ्यावर जात असल्याच्या अफवांना कागवाडचे काँग्रेस आमदार राजू कागे यांनी स्पष्ट शब्दात उत्तर दिले। शनिवारी शेडबाळच्या कलाळ येथे लघु पाटबंधारे विभागाच्या 1.5 कोटी खर्चाच्या ब्रिज कम बंधारा प्रकल्पाचे पूजन करून उद्घाटन करताना ते बोलत होते। ते म्हणाले, आम्ही वैयक्तिक इच्छेनुसार कुंभमेळ्यासाठी जातो, मात्र काही प्रसार माध्यमातून आमदारांना सरकारकडून पाठवलं जात असल्याचा चुकीचा प्रचार केला जातोय। हे पूर्णपणे असत्य असून विरोधकांचा निराधार आरोप आहे असे त्यांनी सांगितले। ಈಗ ನಿನ್ನೆ ಟಿವಿಯಲ್ಲಿ ನನಗೊಂದು ಸುದ್ದಿ ನೋಡಿದ್ದೀನಿ। ನಾನು ಮಹಾಕುಂಭಕ್ಕೆ ಎಲ್ಲ MLAಗಳು ಎಲ್ಲ ಕಮಿಟಿ ಮೆಂಬರ್ಸ್ ಹೊಂಟಿದ್ದಾರೆ ಅಂತೇಳಿ ಒಂದು ಸುದ್ದಿ ಬಂದಿದ್ದು, ಅದು ಸತ್ಯಕ್ಕೆ ದೂರವಾದದ್ದು। ಯಾವುದೇ ನನ್ನ ಗಮನಕ್ಕೆ ಏನೂ ಇಲ್ಲ, ನಾನು ಅನ್ಕ ಹೊಂಟಿಲ್ಲ। ಯಾರ್ಯಾರು MLAಗಳು ಮತ್ತು ಮೊನ್ನೆ DK ಶಿವಕುಮಾರ್ ಹೋಗಿ ಬಂದರು, ಅವ್ರ ಕುಟುಂಬ ಸಕಟ್ ಹೋಗಿ ಬಂದರು, ಅವ್ರೇನು ಸರ್ಕಾರಿ ಇದರಲ್ಲಿ ಹೋಗಿ ಬಂದ್ರ ಇಲ್ಲ, ಅವ್ರು ಯಾರ್ಯಾರೋ ತಮ್ಮ ಭಕ್ತಿ ಭಾವನೆಗಳಿಂದ ತಾವು ಸ್ವಂತವಾಗಿ ಹೊಂಟಿದ್ದಾರೆ। ಅದರ ಸರ್ಕಾರದ ವತಿಯಿಂದ ಯಾವ MLAನೂ ಒಬ್ಬ MLAನೂ ಕುಂಭಮೇಳಕ್ಕೆ ಹೋಗ್ತಾ ಇಲ್ಲ, ಇದು ಸ್ಪಷ್ಟವಾಗಿ ಹೇಳ್ತದೆ। ನಾನು ಅನ್ಕ ಹೋಗ್ತಾ ಇಲ್ಲ, ಏನೋ ನನ್ನ ಹೆಸರು ಅಲ್ಲಿ ಬಂದಿದೆ ಅಂತೇಳಿ ಯಾರು ನನಗೆ ಫೋನ್ ಮಾಡಿ ಹೇಳಿದ್ರು। ಆದರೆ ಇದು ಏನೋ ಒಂದು ಫೇಕ್ ಇದೆ, ಇದು ಸುಳ್ಳಿದೆ। ಅದಕ್ಕಾಗಿ ಇದನ್ನೆಲ್ಲ ತಾವು ಗಮನಕ್ಕೆ ಇಟ್ಕೋಬೇಕು। ಎರಡನೇದು, ಬಸವೇಶ್ವರ ಯಾತ್ರೆ ನೀರಾವರಿಗೆ ಈಗಾಗಲೇ ನನಗೆ 300 ಕೋಟಿ ಕೊಡಿ ಅಂತೇಳಿ ಕೇಳಿದಾಗ ಸರ್ಕಾರ ಅದಕ್ಕೆ ಸಮ್ಮತಿ ಕೊಟ್ಟಿದ್ದರು। ಈಗ ಮೊನ್ನೆ 1 ಮೋಟ್ರ್ ಕುಂಡಿಸಿ ಪ್ರಾರಂಭ ಮಾಡಿದ್ದೀವಿ, ಮೊನ್ನೆ ಸಹಿತ 2ನೇ ಮೋಟ್ರ್ ಸಹಿತ ಪ್ರಾರಂಭ ಮಾಡಿದ್ದೀವಿ। ಇನ್ನು 3ನೇದು 4ನೇದು ಭಾಳ ಒಂದು 2-3 ತಿಂಗಳಲ್ಲಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಜೂನ್ಗೆ ಇಡೀ ಅವರಿಗೆ ಎಲ್ಲ 27,000 ಹೆಕ್ಟರ್ಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ। ಹೀಗೆ ಜೊತೆಗೆ ಮತ್ತು 13 ಕೆರೆಗಳನ್ನ ತುಂಬುವಂಥ ಯೋಜನೆಗೂ ಸರ್ಕಾರ ಅನುಮತಿ ಕೊಟ್ಟಿದೆ, ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿದೆ। ನಾಳೆ 22ನೇ ತಾರೀಕು ಶನಿವಾರ ದಿವಸ ಗುಂಡೇವಾಡಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭೋತ್ಸವ ಉದ್ಲಿ ಪೂಜೆಯನ್ನು ನಾನು ಮತ್ತು ಲಕ್ಷ್ಮಣ ಸಹೋದರರು ಕೂಡಿ ಮಾಡ್ತಾ ಇದ್ದೀವಿ। ಪಾರ್ತನಹಳ್ಳಿಯಲ್ಲಿ 2, ಗುಂಡೇವಾಡಿಯಲ್ಲಿ 2, ಬ್ಯಾಡರಟ್ಟಿ, ಬಳಿಗೇರಿ, ಮರಾಬಾದು, ಬೆವನೂರು, ಅನಂತಪುರದಲ್ಲಿ 2, ಹೀಗೆ ಟೋಟಲಿ 13 ಮಾಡ್ತಾ ಇದ್ದೀವಿ। ಎರಡನೇದು ಈಗ 24 ಕೋಟಿ ಕಾಗವಾಡದಿಂದ ಅಲ್ಲಿ ಲಿಫ್ಟ್ ಮಾಡಿ ಅದು ಕಾಗವಾಡ, ಸೇಡ್ಬಾಳ್, ಲೂಕೂರ್ ಮತ್ತು ಮನ್ಸುಳಿ ಇಂಥಲ್ಲೆಲ್ಲ ಕೆರೆ ತುಂಬೋದು, ಕೆಂಪವಾಡ ಇಂಥಲ್ಲಿ 6 ಕೆರೆಗಳಲ್ಲಿ ಅಲ್ಲಿಂದ 6 ಕೆರೆಗಳು ತುಂಬುವಂಥದ್ದು ಈಗ ನಾಳೆ 4ನೇ ತಾರೀಕು 4 ಮಾರ್ಚ್ಗೆ ಅಲ್ಲಿ ಟೆಂಡರ್ ಕೊನೆಯ ದಿನ ಐತಿ। ಆ ಟೆಂಡರ್ ಯಾರ ಕಡೆದ್ರೆ ಒಬ್ಬರ ಕಡೆದ ಯಾರು ಆಗ್ತಾರೋ ನೋಡೋಣ, ಹಾಕಿಸಿ ಅದನ್ನು ಸಹಿತ ತುರ್ತವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ। ओके, थँक्यू। बसवेश्वर लिफ्ट इरिगेशन योजनेसाठी 300 कोटी रुपये मंजूर करण्यात आले असून त्याला मान्यता मिळाली आहे। या अंतर्गत एक मोटार प्रायोगिक स्वरूपात सुरू करून पाणी पुरवठा करण्यात आला आहे। जूनपर्यंत 5ही मोटारी कार्यान्वित करून सुमारे 27,000 हेक्टर शेतीला पाणी पुरवठा केला जाईल असे त्यांनी स्पष्ट केले। या कार्यक्रमाला अनेक स्थानिक नेते आणि कार्यकर्ते मोठ्या संख्येने उपस्थित होते। विजय महांतेश अरकेरी, KMM मराठी, कागवाड।